ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಪಾವಲಿ ಲೆಕ್ಕ ಅಂತಂದ್ಬಿಟ್ಟು. ಏನು ಈ ಲೆಕ್ಕಾಚಾರ ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಮಕರ ಮತ್ತೆ ಸೀತಾಪತಿ ಅನ್ನುವಂಥ ಇಬ್ಬರು ಮಹಾವಂಚಕರಿದ್ರು. ಅಂದರೆ ಅವರಿಬ್ಬರೂ ಕೂಡ ಮೋಸ ಮಾಡೋರೆ. ಅವ್ರ ಜೀವನವೆಲ್ಲ ಮೋಸದಿಂದನೇ ಕಳೆದಿತ್ತು. ಒಂದು ದಿವಸ ಹಿಮಕರ ಏನು ಮಾಡ್ದ, ಒಂದು ಚೀಲದ ಒಳಗಡೆ ಅರ್ಧಕ್ಕಿಂತಲೂ ಕೂಡ ಹೆಚ್ಚು ಬೂರಲ್ ಹತ್ತಿ ಇರುತ್ತಲ್ಲ ಅದನ್ನು ತುಂಬಿಸ್ಬಿಟ್ಟು, ಆಮೇಲೆ ತನ್ನ ಕುರಿಯ ಉಣ್ಣೆ ಇರುತ್ತಲ್ಲ ಅದನ್ನೆಲ್ಲ ಕತ್ತರಿಸಿ ಆ ಚೀಲದಲ್ಲಿ ಮೇಲ್ಭಾಗದಲ್ಲಿ ಕುರಿಯ ಉಣ್ಣೆಯನ್ನು ಸೇರಿಸಿ ಅವನು ವ್ಯಾಪಾರಕ್ಕೆ ಹೊರಡ್ತಾನೆ. ಅಂದರೆ ಕೆಳಗಡೆ ಎಲ್ಲ ಹತ್ತಿ ಸೇರಿಸ್ಬಿಟ್ಟು ಮೇಲೆ ಮಾತ್ರ ಉಣ್ಣೆಯನ್ನು ಸೇರಿಸಿ ವ್ಯಾಪಾರಕ್ಕೆ ಹೊರಡ್ತಾನೆ. ಅಂದರೆ ಆ ರೀತಿ ಮೋಸ ಮಾಡೋನವನು. ಇವರಿಬ್ಬರು ಕೂಡ ದಾರಿಯಲ್ಲಿ ಒಬ್ರನ್ನೊಬ್ರು ಭೇಟಿಯಾಗ್ತಾರೆ. ಈಗ ಮೊದಲೇ ಕೇಳಬೇಕಾ, ಇಬ್ಬರು ಮೋಸ ಮಾಡೋ ಅಂಥವ್ರೆ. ಈಗ ಇಬ್ಬರು ಭೇಟಿಯಾಗಿದೆ. ಮಹಾವಂಚಕರಾದಂತಹ ಇವರು ಒಬ್ಬರನ್ನ ಒಬ್ರು ಮೋಸ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದಿದ್ರಿಂದ ಹಿಮಕರ ಚೀಲವನ್ನು ಬಿಚ್ಚಿ ಮೇಲ್ಗಡೆ ಇರುವಂಥ ಉಣ್ಣೆಯನ್ನು ತೋರಿಸಿ, ನೋಡಯ್ಯ ಸೀತಾಪತಿ, ಚೀಲ ತುಂಬ ಒಳ್ಳೆ ಉಣ್ಣೆ ಇದೆ, ಬೇಕಾ ಅಂತಂದ್ಬಿಟ್ಟು ಕೇಳ್ತಾನೆ. ನೋಡಿದ್ರ, ಮೇಲೆ ಮಾತ್ರ ಉಣ್ಣೆ ಇರೋದು, ಕೆಳಗಡೆ ಎಲ್ಲ ಹತ್ತಿ ಇರೋದು, ಆದರೂ ಈ ರೀತಿ ಹೇಳ್ತಾ ಇದ್ದಾನೆ. ಅದಕ್ಕೆ ಸೀತಾಪತಿ ಏನು ಹೇಳ್ತಾನೆ, ಮೇಲ್ಗಡೆ ಇರುವಂಥ ವೀಳ್ಯದೆಲೆಯನ್ನು ತೋರಿಸಿ ಇದು ವೀಳ್ಯದೆಲೆಯ ಚೀಲ ಅಂತ ಹೇಳ್ತಾನೆ. ಅವನು ಕೆಳಗಡೆ ಬೇರೆದೇನೋ ಹಾಕಿಟ್ಟಿರ್ತಾನೆ. ಆಯ್ತಾ, ಸರಿ, ವ್ಯಾಪಾರ ಕುದುರುತ್ತೆ. ಆದರೆ ವೀಳ್ಯದೆಲೆಗೆ ಉಣ್ಣೆಗಿಂತಲೂ ಕೂಡ ಬೆಲೆ ಕಡಿಮೆ ಇದ್ದಿದ್ರಿಂದ ಸೀತಾಪತಿ ವೀಳ್ಯದೆಲೆಯನ್ನು ಕೊಟ್ಟು ಮೇಲೆ 10 ರೂಪಾಯಿ ಕೊಡಬೇಕು ಅನ್ನುವಂಥ ಕರಾರಾಗುತ್ತೆ. ಆದರೆ ಸೀತಾಪತಿಯ ಹತ್ರ 10 ರೂಪಾಯಿ ಇರಲಿಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ, ಹಿಮಕರ, ನಾನೇನು ಹೋಗೋದಿಲ್ಲ, ಮುಂದಿನ ಸರಿ ಭೇಟಿ ಆದಾಗ ನೀನು 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಇಬ್ಬರು ಊರಿಗೆ ಬಂದು ತಮ್ಮ ಚೀಲ ಬಿಚ್ಚಿದಾಗ ಒಬ್ಬರ ಮೋಸ ಇನ್ನೊಬ್ಬರಿಗೆ ಗೊತ್ತಾಯ್ತು. ಆದರೆ ಇಬ್ಬರು ಮೋಸ ಮಾಡೋರೆ ಅಲ್ವಾ, ಅದಕ್ಕೆ ಸುಮ್ಮನೆ ಆಗ್ತಾರೆ. ಆದರೆ ಹಿಮಕರನಿಗೆ ಸೀತಾಪತಿಯಿಂದ ಬರುವಂಥ 10 ರೂಪಾಯಿ ಮಾತ್ರ ಹಾಗೆ ಉಳಿದ್ಕೊಂಬಿಡುತ್ತೆ. ಇಬ್ಬರು ಮೋಸ ಮಾಡಿದ್ರಿಂದ ಒಬ್ರಿಗೊಬ್ರು ಏನು ಕೇಳೋದಿಲ್ಲ. ಆದರೆ 10 ರೂಪಾಯಿ ಇವನು ಬಾಕಿ ಇರುತ್ತಲ್ಲ, ಅದನ್ನು ಹುಡುಕೊಂಡು ಹಿಮಕರ ಏನು ಮಾಡ್ತಾನೆ, ಮಾರನೇ ದಿನಾನೇ ಅವನ ಹತ್ರ ಹೋಗ್ತಾನೆ. ಆಗ ಸೀತಾಪತಿ ಒಂದು ಆಳವಾದ ಬಾವಿಯ ಹತ್ರ ನಿಂತಿದ್ದ. ಅವನು ಆ ಬಾವಿಯಿಂದ ಕೊಳೆಯನ್ನು ತೆಗಿಬೇಕಾಗಿತ್ತು. ಸೀತಾಪತಿಯನ್ನು ನೋಡಿ ಹಿಮಕರ ಏನು ಹೇಳ್ತಾನೆ, ಎಲ್ಲೋ ಮೋಸಗಾರ, ನನ್ನ 10 ರೂಪಾಯಿ ಕೊಡು ಅಂತಂದ್ಬಿಟ್ಟು ಕೂತ್ಕೊಳ್ತಾನೆ. ಅದಕ್ಕೆ ಸೀತಾಪತಿ, ನಾನು ಬಾವಿಯಿಂದ ನಿಧಿ ತೆಗಿಬೇಕು ಅಂತಿದ್ದೀನಿ. ಅಂದರೆ ಈ ಬಾವಿಯಲ್ಲಿ ನಿಧಿ ಇದೆ, ಅದನ್ನು ತೆಗಿಬೇಕು ಅಂತ ಇದ್ದೀನಿ. ಆದರೆ ಬಾವಿಯ ಕೊಳೆ ಜೊತೆ ಅದು ಸೇರ್ಕೊಂಡ್ಬಿಟ್ಟಿದೆ ನಿಧಿ. ಈಗ ನೀನು ಕೆಳಗಡೆ ಹೋಗಿ ಮಣ್ಣನ್ನು ಕಟ್ಟಿ ನನಗೆ ಮೇಲೆ ಕಳಿಸೋ, ಅಲ್ಲಿರುವಂಥ ಗಲೀಜನ್ನೆಲ್ಲ ನಾನು ಎಳ್ಕೊಳ್ತೀನಿ. ಸಿಕ್ಕ ನಿಧಿಯಲ್ಲಿ ಅರ್ಧ ಪಾಲು ನಿನಗೆ ಕೊಡ್ತೀನಿ, ಅರ್ಧ ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಆದರೂ ನೀನು ನನಗೆ 10 ರೂಪಾಯಿ ಕೊಡಲೇಬೇಕು. ಅಂದರೆ ಈ ಲೆಕ್ಕನೇ ಬೇರೆ, ಆ ಲೆಕ್ಕನೇ ಬೇರೆ ಅಂತಂದ್ಬಿಟ್ಟು ಒಂದು ಕರಾರಿನ ಜೊತೆ ಅವನು ಹಿಮಕರನ ಆಳವಾದ ಬಾವಿಯಲ್ಲಿ ಇಳಿದು ಕೊಳೆಯನ್ನು ಕೊಂಡದಲ್ಲಿ ತುಂಬಿ ಮೇಲೆ ಕಳಿಸ್ತಾ ಇದ್ದ. ಬಾವಿಯ ಮೇಲಿದ್ದಂಥ ಸೀತಾಪತಿ ನಿಧಿ ಹುಡುಕದ ಹಾಗೆ ಮಾಡಿ, ಈ ಕೊಡದಲ್ಲಿಲ್ಲ, ಇನ್ನೊಂದು ಸರಿ ಕಳಿಸು ಅಂತ ಈ ರೀತಿ ಬೇಕಾದಷ್ಟು ಕೊಡಗಳನ್ನು ಮೇಲಕ್ಕೆ ಕಳಿಸಿ ಅದರಲ್ಲಿಲ್ಲ ಅಂತ ತೆಗಿಸ್ತಾನೆ ಇದ್ದ. ಹೀಗೆ ಸ್ವಲ್ಪ ಹೊತ್ತು ಕಳಿಯತ್ತೆ. ಎಷ್ಟು ಜಾಲಾಡಿ ಮಣ್ಣು ತೆಗೆದ್ರೂ ಕೂಡ ನಿಧಿ ಸಿಗಲೇ ಇಲ್ಲ. ಹಿಮಕರನಿಗೆ ಇವಾಗ ಸೀತಾಪತಿಯ ಉದ್ದೇಶ ಅರ್ಥ ಆಗೋಯ್ತು. ಯಾಕಂದ್ರೆ ಅವನು ಮೋಸಗಾರನೇ ಅಲ್ವಾ. ಸೊ ಆ ಮೋಸಗಾರನ ಉಪಾಯ ಗೊತ್ತಾಗೋಯ್ತು. ಇನ್ನೂ ಬಹಳ ಹೊತ್ತು ನಾನೇನಾದರೂ ಕೆಳಗೆ ಇದ್ದರೆ ಸೀತಾಪತಿ ನನ್ನನ್ನು ಬಿಟ್ಟು ಹೊರಟೇ ಹೋಗ್ಬೋದು ಅನ್ನುವಂಥ ಸಂಶಯ ಅವನಿಗೆ ಬರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಈಗ ನಾನಿಲ್ಲಿ ದೊಡ್ಡ ನಿಧಿಯನ್ನು ನೋಡಿದ್ದೀನಿ, ಅದನ್ನು ಕಟ್ತಾ ಇದ್ದೀನಿ, ಮೇಲೆ ಎಳ್ಕೋ, ಆಮೇಲೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಸೀತಾಪತಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ಅವನು ಸಂತೋಷದಿಂದ ಆ ಚೀಲವನ್ನು ಮೇಲೆ ಎಳಿತಾನೆ. ಚೀಲದ ತೂಕವನ್ನು ನೋಡಿ ಅವನೇನು ಅನ್ಕೊಳ್ತಾನೆ, ತಮಾಷೆಗೆ ನಿಧಿ ಇದೆ ಅಂತ ನಾನು ಅಂದೆ, ಆದರೆ ನಿಜವಾಗ್ಲೂ ನಿಧಿ ಸಿಕ್ಕ ಹೋಗ್ಬಿಟ್ಟಿದೆ. ಎಷ್ಟು ನಿಧಿ ಇರಬೇಕಪ್ಪ, ಇಷ್ಟು ಭಾರ ಇದೆಯಲ್ಲ ಅಂತ ಅವನು ಅನ್ಕೊಳ್ತಾನೆ. ಚೀಲವನ್ನು ಎಳೆದಿಟ್ಕೊಂಡು ಹಗ್ಗವನ್ನು ಬಾವಿ ಒಳಗಡೆ ಎಸೆದು ಬಿಡ್ತಾನೆ. ಚೀಲವನ್ನು ತೆಗೆದು ನೋಡಿದ್ರೆ ಅದರಿಂದ ಹಿಮಕರ ಹೊರಗಡೆ ಬರ್ತಾನೆ. ಇದು ಮೋಸ, ನಿಧಿ ಇಲ್ಲ, ಏನಿಲ್ಲ, ನೀನೇ ಮೇಲೆ ಬಂದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನನ್ನನ್ನು ಮೋಸ ಮಾಡೋದಕ್ಕೆ, ನಾನು ಮತ್ತೆ ವಾಪಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ನೀನು ಹಗ್ಗವನ್ನೆಲ್ಲ ಕೆಳಗಡೆ ಎಸೆದ್ಬಿಟ್ಟೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ಅವನು ಮೂಟೆಯನ್ನು ಇಳಿಸ್ಕೊಂಡ್ಬಿಟ್ಟು ಹಗ್ಗವನ್ನು ಕೆಳಗಡೆ ಎಸೆದ್ಬಿಡ್ತಾನೆ, ಇವನೆಲ್ಲಿ ಬಂದ್ಬಿಡ್ತಾನೋ ಅಂತಂದ್ಬಿಟ್ಟು. ಈಗಿಬ್ಬರು ಒಬ್ರಿಗೊಬ್ರು ಮೋಸ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಅವರಿಬ್ಬರಲ್ಲಿ ಜಗಳವಾಗಿ 10 ರೂಪಾಯಿ ಹಾಗೆಯೇ ಉಳ್ಕೊಳ್ಳುತ್ತೆ.
ಕೆಲವು ದಿನಗಳು ಕಳೆಯುತ್ತೆ. ಹಿಮಕರ ಏನು ಮಾಡ್ದ, ಮತ್ತೆ ಸೀತಾಪತಿಯ ಮನೆಗೆ 10 ರೂಪಾಯಿ ಕೇಳೋದಕ್ಕೋಸ್ಕರ ಬರ್ತಾನೆ. ಹಿಮಕರ ಬರ್ತಾ ಇರೋದನ್ನ ನೋಡಿ ಸೀತಾಪತಿ ಗುಟ್ಟಾಗಿ ಹೆಂಡ್ತಿಗೆ, ಈ ಹಿಮಕರ ಹೋಗೋವರೆಗೂ ಕೂಡ ನಾನು ಸತ್ತಿರೋ ಹಾಗೆ ನಟನೆ ಮಾಡ್ತೀನಿ, ನೀನು ಅಳ್ತಾ ಇರು ಅಂತನ್ಬಿಟ್ಟು ಸತ್ತ ಹಾಗೆ ಅವ್ನು ಮಲ್ಕೊಳ್ತಾನೆ. ಸೀತಾಪತಿಯ ಸುಳ್ಳು ಹೆಣವನ್ನು ನೋಡಿ ಹಿಮಕರ ಕೂಡ ಬೇಕು ಅಂತಾನೆ ಅಳುವೋ ಹಾಗೆ ಅಲ್ಲೇ ಕೂತ್ಕೊಂಡ್ಬಿಟ್ಟು, ಅಲ್ಲಿ ಬಂದು ಸೇರಿರ್ತಾರಲ್ಲ ಜನರು, ಅವರಿಗೆಲ್ಲ ಅಯ್ಯೋ ಸೀತಾಪತಿ ಸತ್ತು ಹೋಗಿದ್ದಾನೆ, ಈಗ ರಾತ್ರಿ ಆಗೋಗಿದೆ, ಅವನ ಚಿತೆ ಉರಿದು ಬೂದಿ ಆಗೋ ತನಕ ನಾನು ಇಲ್ಲೇ ಇರ್ತೀನಿ, ನೀವೆಲ್ಲ ಹೋಗಿ. ಅಷ್ಟೇ ಅಲ್ಲದೆ ಹೆಣವನ್ನು ರಾತ್ರಿ ಮನೇಲಿ ಇಟ್ಕೊಳ್ಬಾರ್ದು, ಸೊ ಅದಕ್ಕೆ ಸ್ಮಶಾನದಲ್ಲಿದ್ದರೆ ಒಳ್ಳೆಯದು ಅಂತಂದ್ಬಿಟ್ಟು ಹೆಣವನ್ನು ಸ್ಮಶಾನಕ್ಕೂ ಕೂಡ ಸಾಗಿಸ್ಬಿಡ್ತಾನೆ. ಸ್ಮಶಾನದಲ್ಲಿ ಸೀತಾಪತಿಯ ಸುಳ್ಳು ಹೆಣ ಮತ್ತು ಹಿಮಕರ ಇವರಿಬ್ಬರೇ ಉಳ್ಕೊಳ್ತಾರೆ. ಎಲ್ಲರೂ ಅವರು ತಮ್ಮ ಮನೆಗೆ ಹೊರಟೋಗ್ತಾರೆ. ಇವನು ಹೇಳ್ತಾನಲ್ಲ ನಾನು ನೋಡ್ಕೋತೀನಿ ಅಂತಂದ್ಬಿಟ್ಟು. ಆಗ ಹಿಮಕರ ಸೀತಾಪತಿಯ ದೇಹಕ್ಕೆ ಬೆಂಕಿ ಹಿಡ್ತಾನೆ. ಸೀತಾಪತಿ ಏನು ಮಾಡ್ತಾನೆ, ಅಯ್ಯೋ ಅಂತ ಅವನು ಕಿರ್ಚ್ತಾ ಎದ್ದು ಕೂತ್ಕೊಳ್ತಾನೆ. ಹತ್ತಿರದಲ್ಲೇ ಇದ್ದಂಥ ಕಳ್ಳರು ತಮ್ಮ ನಿಧಿಯನ್ನು ಇಟ್ಕೊಂಡು ಪಾಲಿಗೋಸ್ಕರ ಅವರು ಕೂತ್ಕೊಂಡಿರ್ತಾರೆ. ಸತ್ತಿರೋ ಹೆಣ ಎದ್ದಿದ್ದನ್ನು ನೋಡಿ ಕಳ್ಳರು ಅಲ್ಲೇ ತಮ್ಮ ಹಣವನ್ನೂ ಬಿಟ್ಟು ದೆವ್ವ ದೆವ್ವ ಅಂತ ಅಂದ್ಕೊಂಡು ಕಿರಿಚ್ಕೊಂಡು ಓಡ್ ಹೋಗ್ತಾರೆ. ಹಿಮಕರ ಮತ್ತು ಸೀತಾಪತಿಗೆ ನಿರಾಯಾಸವಾಗಿ, ಅಂದರೆ ಏನೂ ಕಷ್ಟನೇ ಪಡದೆ ನಿಧಿ ಸಿಕ್ಕೋಗುತ್ತೆ. ಅದನ್ನು ಅವರಿಬ್ಬರು ಕೂಡ ಸಂತೋಷವಾಗಿ ಹಂಚ್ಕೊಳ್ತಾರೆ. ಆದರೂ ಕೂಡ 10 ರೂಪಾಯಿ ಹಾಗೇ ಉಳಿಯುತ್ತೆ. ಅದಕ್ಕೋಸ್ಕರ ಮತ್ತೆ ಅವರಿಬ್ಬರ ಮಧ್ಯ ಜಗಳ ಶುರುವಾಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಕಳ್ಳರ ಮುಖಂಡ ಏನು ಮಾಡ್ತಾನೆ, ಸ್ವಲ್ಪ ಧೈರ್ಯ ತಗೊಂಡು ಮತ್ತೆ ಸ್ಮಶಾನಕ್ಕೆ ತಿರುಗಿ ಬರ್ತಾನೆ. ಆದರೆ ಚಿತೆ ಮೇಲೆ ಕುಳಿತಿದ್ದಂತಹ ಸೀತಾಪತಿ ಮತ್ತು ಹಿಮಕರ ಇವರಿಬ್ಬರ 10 ರೂಪಾಯಿಯ ಜಗಳವನ್ನು ಕೇಳಿ, ಇಲ್ಲಿ ಧನ ಪಿಶಾಚಿಗಳಿವೆ, ನಾವು ತಂದಿರುವಂಥ ಆಭರಣ ಹಂಚ್ಕೊಂಡ್ರೂ ಕೂಡ ಮತ್ತೆ 10 ರೂಪಾಯಿಗೋಸ್ಕರ ಜಗಳವನ್ನು ತೆಗೆದಿದ್ದಾವೆ, ಇಂತಹ ದೆವ್ವದ ಸಹವಾಸ ನಮಗೆ ಬೇಡಪ್ಪ ಅಂತ ಓಡ್ ಹೋಗ್ತಾನೆ. ಕೊನೆಗೂ ಹಿಮಕರ ಮತ್ತು ಸೀತಾಪತಿ 10 ರೂಪಾಯಿ ಜಗಳದ ಜೊತೆ ಸಿರಿವಂತರಾಗಿ ಊರಿಗೆ ವಾಪಸ್ ಬರುತ್ತಾರೆ. ಇದು ಇವತ್ತಿನ ಕಥೆ. ಹರೇ ಕೃಷ್ಣ.